ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರಿಬ್ರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಜೋಡಿ. ಇವರಿಗೆ 2 ವರ್ಷದ ಮಗು ಇದ್ದು ನಿನ್ನೆ ಅನುಮಾನಾಸ್ಪದ ರೀತಿಯಲ್ಲಿ ಆ ಎಳೆ ಕಂದಮ್ಮ ಸಾವನ್ನಪ್ಪಿದೆ. ಆದ್ರೆ ದಂಪತಿ ಉಸಿರಾಟದ ತೊಂದರೆಯಿಂದ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಿದ್ದಾರೆ. ಇತ್ತ ಮಗುವಿನ ಮೈ ಮೇಲಿನ ಗಾಯಗಳು ಬೇರೆಯದ್ದೇ ಸ್ಟೋರಿ ಹೇಳ್ತಿವೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. 2 ವರ್ಷದ ಕಂದಮ್ಮನ ಅನುಮಾನಾಸ್ಪದ ಸಾವು. ಮಗು ಮೈಮೇಲೆ ಗಾಯದ ಗುರುತು, ಕೊಲೆ ಶಂಕೆ. ಬೆಂಗಳೂರಿನ ಬಾನಸವಾಡಿಯಲ್ಲಿ 2 ವರ್ಷದ ಮಗುವೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಸ್ಕಾರ್ಲೆಟ್ ಡ್ರೆಸ್ಸಿ ಸಾವನ್ನಪ್ಪಿರುವ ಕಂದಮ್ಮ. ಮಗುವಿನ ಪೋಷಕರಾದ ಜೇಸನ್ ಆಂಥೋನಿ ಮತ್ತು ರೋಸ್ಲಿನ್ ಕೆಲವು ವರ್ಷಗಳ ಹಿಂದೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. ಈ ವೇಳೆ ಜೋಡಿಗೆ ಹೆಣ್ಣು ಮಗು ಜನಿಸಿತ್ತು. 2 ದಿನದ ಹಿಂದೆ ಇದ್ದಕ್ಕಿದ್ದಂತೆ ಮಗುವಿಗೆ ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮಗು ಮೃತಪಟ್ಟಿತು. ಆದರೆ ಮಗುವಿನ ತಾಯಿ ರೋಸ್ಲಿನ್, ಸ್ನೇಹಿತೆ ಸಮೃದ್ಧಿ ಮಗುವಿನ ಮೈಮೇಲೆ ಗಾಯದ ಗುರುತುಗಳಿರುವುದನ್ನು ನೋಡಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಹೋಗಿ ಒಂದು ನೆಬ್ಲೈಸರ್ ಇಡೋಣ ಅಂತ ಅವರೇ ಆಟೋ ಬುಕ್ ಮಾಡಿ ನನಗೆ ಫಸ್ಟ್ ಪೂರ್ವಿಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಎಲ್ಲಿ ಬಾಟಾ ಶೋರೂಮ್ ಪಕ್ಕದಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಆದ್ಮೇಲೆ ಅಲ್ಲಿ ಮಗುಗೆ ಸೆಕ್ಷನ್ ಎಲ್ಲ ಮಾಡಿದ್ರು, ಮತ್ತೆ ಬ್ರೀತಿಂಗ್ಗೆ ಇದೆಲ್ಲ ಮಾಡಿದ್ರು. ಅಲ್ಲಿ ಮಗುಗೆ ಅವ್ರು ಏನ್ ಹೇಳಿದ್ರು, ಮಗು ಎಲ್ಲ ಫುಲ್ ಎಲ್ಲ ವಾಮಿಟ್ ಮಾಡಿತ್ತು. ಇತ್ತ ಮಗುವಿನ ತಾಯಿ ರೋಸ್ಲಿನ್ ತನ್ನ ಪ್ರಿಯಕರ ಜೇಸಿನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾಳೆ. ದೂರುದಾರೆ ಸಮೃದ್ಧಿ ತನ್ನ ಜೊತೆ ಜಗಳ ಆಡಿದ್ದರು. ಮಗುವಿಗೆ ಮೆಡಿಸಿನ್ ನೀಡಿದಾಗ ಮಗು ಗಾಬರಿಯಾಗಿ ಪ್ಯಾನಿಕ್ ಅಟ್ಯಾಕ್ ಆಯಿತು. ಮೊದಲಿನಿಂದಲೂ ಉಸಿರಾಟದ ಸಮಸ್ಯೆ ಇದ್ದುದರಿಂದ ಹೀಗಾಗಿದೆ ಎಂದು ತಾಯಿ ಹೇಳಿದ್ದಾಳೆ. ಆದರೆ ಮಗುವಿನ ತಂದೆ ಜೇಸನ್ ಆಂಥೋನಿ ನೀಡುವ ಸ್ಪಷ್ಟನೆ ಬೇರೆಯಾಗಿದೆ. ಮಗುವಿಗೆ ಹುಟ್ಟಿದಾಗಿನಿಂದ ಉಸಿರಾಟದ ಸಮಸ್ಯೆ ಇತ್ತು. ನನಗೂ ಅದೇ ಸಮಸ್ಯೆ ಇದ್ದು ಅದು ಮಗುವಿಗೆ ಕ್ಯಾರಿಯಾಗಿದೆ. ಊಟ ಮಾಡಿಸುವಾಗ ಉಸಿರಾಟದ ಪೈಪ್ ಒಳಗಡೆ ಫುಡ್ ಹೋಗಿ ಮಗುವಿಗೆ ಸಮಸ್ಯೆ ಆಗಿ ಸತ್ತಿದೆ. ಆಗ ನಾನು ಮನೆಯಲ್ಲಿ ಇರಲಿಲ್ಲ ಎಂದು ಜೇಸನ್ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಮಗುವಿನ ಕೈ ಹಾಗೂ ಮೈಮೇಲಿರುವ ಗಾಯದ ಗುರುತುಗಳಿಗೆ ತಾಯಿ ರೋಸ್ಲಿನ್ ಹೊಡೆದಿರುವುದೇ ಕಾರಣ ಎಂದು ಜೇಸನ್ ಹೇಳಿಕೆ ಕೊಟ್ಟಿದ್ದಾನೆ. Put the hot water, you boil in hot water. I'll put that Vicks, baby's Vicks, okay. I was like, okay, fine. She has done that. Then after she was like, again second time baby was not, she is getting scared because she does know what they are she's doing to her. ಅಡ್ಮಿಟ್ ಮಾಡಿದ್ದಾರೆ NICU ಅಲ್ಲಿ. 23 ಡೇಸ್ಗೆ NICU ನಲ್ಲಿ ಇತ್ತು ಮಗು ಅಲ್ಲಿ ಇತ್ತು. ಕರ್ಕೊಂಡು ಬರುವಾಗ ಇವ್ರ ಮನೆಯಿಂದ ಯಾರೋ ಬಂದಿಲ್ಲ. ಹುಡ್ಗಿನ ಬೇಡ ಮಗುನ ಬೇಡ ಅಂತ ಹೇಳಿದ್ರು ಅವ್ರ ಮನೆಯಿಂದ. ಆಮೇಲೆ ಸಡ್ನ ಆ ಹುಡ್ಗಿಗೆ ಹೋಮ್ ಸಿಕ್ ಆಯ್ತು. ಹೋಮ್ ಸಿಕ್ ಆಗುವಾಗ ಅವ್ರಿಗೆ ಕೇಳಿದೆ. ಸದ್ಯ ಮಗುವಿನ ತಾಯಿ ಸ್ನೇಹಿತೆ ನೀಡಿದ ದೂರಿನ ಮೇರೆಗೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಾಗಿದೆ. ಪೊಲೀಸರು ಮಗುವಿನ ಪೋಷಕರನ್ನ ವಿಚಾರಣೆಗೆ ಒಳಪಡಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಕಂದಮ್ಮನ ಸಾವಿನ ನಿಜವಾದ ರಹಸ್ಯ ಏನೆಂಬುದು ಬಯಲಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.